ಕಂಡು ಕೇಳರಿಯದ ದುರಂತಕ್ಕೆ ವಯನಾಡು ಸಾಕ್ಷಿಯಾಗಿದೆ. ಗುರುತು ಸಿಗದಂತಹ ಮೃತದೇಹಗಳನ್ನು ಸಾಮೂಹಿಕ ಅಂತ್ಯ ಸಂಸ್ಕಾರದ ಮೂಲಕವಾಗಿ ನೆರವೇರಿಸಲಾಗಿರುವಂಥದ್ದು. ಅಂತ್ಯ ಸಂಸ್ಕಾರವನ್ನು ಮಾಡಲಾಗಿದೆ. ವಯನಾಡಿಗೆ ಕನ್ನಡಿಗರು ಕೂಡ ತೆರಳಿ ಅಲ್ಲಿ ಸಂತ್ರಸ್ತರಿಗೆ ಆಸರೆ ಆಗ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಕೊಡಗಿನಲ್ಲಿ ಭೀಕರ ಭೂಕುಸಿತ ಸಂಭವಿಸುವಂಥ ಆತಂಕ ಎದುರಾಗಿದೆ. ಹೀಗಾಗಿ ಜಿಲ್ಲಾಡಳಿತ ಬರೋಬ್ಬರಿ 3,000 ಕುಟುಂಬಗಳ ಜನರನ್ನು ಈಗ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಕೇರಳದ ವಯನಾಡಿನಲ್ಲಿ ಘನಘೋರ ದುರಂತ ನಡೆದು 7 ದಿನ ರಕ್ಕಸ ಜಲ ಪ್ರಳಯಕ್ಕೆ ಸುಂದರ ವಯನಾಡು ಸ್ಮಶಾನವಾಗಿ ಮಾರ್ಪಟ್ಟಿದೆ. ಇದಕ್ಕೂ ಮೊದಲು ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿರೂರು ಗುಡ್ಡ ಕುಸಿದು 10 ಜನ ಸಾವನ್ನಪ್ಪಿದ್ರು. 3 ಮೃತದೇಹವೇ ಸಿಗಲಿಲ್ಲ. ಇಂಥದ್ದೇ ದುರಂತಗಳು ಕರ್ನಾಟಕದ ಕೊಡಗಿನಲ್ಲೂ ಆಗುವ ಆತಂಕ. ಅದಕ್ಕೆ ಕೊಡಗಿನಲ್ಲಿ 3,000 ಜನರ ಸ್ಥಳಾಂತರ ಆಗ್ತಿದೆ. ಕೊಡಗಿನ 104 ಜಾಗದಲ್ಲಿ ಗುಡ್ಡ ಕುಸಿತದ ಆತಂಕ. ಸರ್ಕಾರವನ್ನೇ ಬೆಚ್ಚಿ ಬೀಳಿಸಿದ ಭೂಗರ್ಭ ಇಲಾಖೆ ವರದಿ. 2018ರಲ್ಲಿ ಕೊಡಗಿನಲ್ಲಿ ನಡೆದ ಭೀಕರ ಗುಡ್ಡ ಕುಸಿತದಿಂದ 5,000 ಜನ ಬೀದಿ ಪಾಲಾದ್ರು. 600ಕ್ಕೂ ಹೆಚ್ಚು ಜನ ಮನೆ ಮಠ ಕಳ್ಕೊಂಡು ಬೀದಿಗೆ ಬಿದ್ರು. 2022ರಲ್ಲೂ ಇಂಥದ್ದೇ ದುರಂತವಾಗಿ ಸಾವು ನೋವು ಸೃಷ್ಟಿಸಿತ್ತು. ಈಗ 10 ದಿನದ ಹಿಂದೆ ಕೊಡಗಿನಲ್ಲಿ ಗುಡ್ಡ ಕುಸಿತವಾಯಿತು. ಎಲ್ಲವನ್ನೂ ಸೂಕ್ಷ್ಮವಾಗಿ ಅವಲೋಕಿಸಿದ ಗಣಿ ಇಲಾಖೆ, ಹವಾಮಾನ ಇಲಾಖೆ, ಭೂಗರ್ಭ ಇಲಾಖೆಯ ತಜ್ಞರು ಜಂಟಿ ಸಮೀಕ್ಷೆ ನಡೆಸಿ ವರದಿ ತಯಾರಿಸಿದ್ರು. ಕೊಡಗಿನಲ್ಲಿ ಇಲ್ಲಿವರೆಗೂ ವಾಡಿಕೆಗಿಂತ 24% ಅಧಿಕ ಮಳೆಯಾಗಿದೆ. ಆಗಸ್ಟ್ನಲ್ಲಿ ವಾಡಿಕೆಗೂ ಮಿತಿ ಮೀರಿದ ಮಳೆ ಕೊಡಗಿನಲ್ಲಿ ಆಗುತ್ತೆ. ಜೋರು ಮಳೆಗೆ 104 ಕಡೆ ಗುಡ್ಡಗಳು ಕುಸಿಯಬಹುದು ಅಂತ ಅಂದಾಜಿಸಲಾಗಿದೆ. ಈ 104 ಗುಡ್ಡಗಳ ಸುತ್ತಮುತ್ತ 2,995 ಕುಟುಂಬಗಳು ವಾಸವಿದೆ. ತಕ್ಷಣ 2,995 ಕುಟುಂಬವನ್ನು ಸ್ಥಳಾಂತರ ಮಾಡಬೇಕು. 2,995 ಕುಟುಂಬಕ್ಕೆ ಬೇರೆಡೆ ವ್ಯವಸ್ಥೆ ಕಲ್ಪಿಸದಿದ್ರೆ ಅನಾಹುತ ಆಗುವ ಸಾಧ್ಯತೆ ಇದೆ ಅಂತ ಭೂಗರ್ಭ ಇಲಾಖೆ ವರದಿ ನೀಡಿದೆ. ಭೂಗರ್ಭ ಇಲಾಖೆ ವರದಿಯನ್ನ ಜಿಲ್ಲಾಡಳಿತ ಗಂಭೀರವಾಗಿ ತಗೊಂಡಿದ್ದು 2,995 ಕುಟುಂಬ ಸ್ಥಳಾಂತರಕ್ಕೆ ಮುಂದಾಗಿದೆ. ಇದಕ್ಕಂತಾನೆ 95 ಕಡೆ ಪರಿಹಾರ ಕೇಂದ್ರಗಳನ್ನು ಶುರು ಮಾಡುತ್ತಿದೆ. ಆದರೆ 2018ರಲ್ಲೇ ಮನೆ ಮಠ ಕಳ್ಕೊಂಡವರಿಗೆ ಸರಿಯಾದ ಪರಿಹಾರ ಸಿಕ್ಕಿಲ್ಲ, ಮನೆಗಳು ಸಿಕ್ಕಿಲ್ಲ. ಈಗಲೂ 14 ಪರಿಹಾರ ಕೇಂದ್ರಗಳಲ್ಲಿ 200ಕ್ಕೂ ಹೆಚ್ಚು ಜನ ಬದುಕು ನಡೆಸುತ್ತಿದ್ದಾರೆ. ನಾವು ಬರಲ್ಲ ಅನ್ನೋ ವಾದಗಳು ಶುರುವಾಗಿದೆ. ನೆರೆಯಿಂದ ತತ್ತರಿಸಿರೋ ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರವಾಸ ಮಾಡಿದ್ರು. ಗೋಕಾಕ್ ನಗರದ ಮಳೆಹಾನಿ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು. ನಗರದ ಮುನ್ಸಿಪಲ್ ಕಾಲೇಜಿನಲ್ಲಿರುವ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿ ಸಂತ್ರಸ್ತರ ಸಮಸ್ಯೆ ಆಲಿಸಿದ್ರು. ಶಾಶ್ವತ ಎಲ್ಲೆಲ್ಲಿ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲಿ ಪರಿಹಾರ ಮಾಡಲಾಗುತ್ತೆ. ಜನರುಗಳು ಕೂಡ ಕೋಆಪರೇಟ್ ಮಾಡಬೇಕು. ಪರ್ಮನೆಂಟ್ ಆಗಿ ಮಾಡ್ತೀವಿ ಅಂತಂದ್ರೆ ಕೂಡ ಆ ಜಾಗ ಬಿಡಕ್ಕೆ ತಯಾರಾಗಿರಲ್ಲ ಜನ. ಸೊ ಅದರಿಂದ ಜನರು ಕೋಆಪರೇಷನ್ ಮೇಲೆ ಮಾಡ್ತೀವಿ. ವಯನಾಡಿನಲ್ಲಿ ಎತ್ತ ಕಣ್ಣು ಹಾಯಿಸಿದ್ರೂ ನರಕ ಸದೃಶ್ಯವೇ ಕಾಣ್ತಿದೆ. ಕೊಚ್ಚಿ ಹೋದ ಮೃತದೇಹಗಳನ್ನ ಹುಡುಕಿ ತಂದ ರಕ್ಷಣಾ ತಂಡ ಹೆಣಗಳನ್ನ ರಾಶಿ ಹಾಕಿದೆ. ಕೆಲವು ಶವಗಳು ಗುರುತು ಸಿಗದೆ ಅನಾಥವಾಗಿದೆ. ಹೀಗಾಗಿ ಗುರುತು ಸಿಗದ ದೇಹಗಳನ್ನ ಪುತ್ತುಮಲದಲ್ಲಿ ಅನಾಥ ಶವಗಳಿಗೆ ಸರ್ವಧರ್ಮದ ಪ್ರಾರ್ಥನೆ ಸಲ್ಲಿಸಿ ಮಣ್ಣು ಮಾಡಲಾಯಿತು. ಕರ್ನಾಟಕದಿಂದ ಹೋದ 30 ಸ್ವಯಂ ಸೇವಕರು ಈ ಪುಣ್ಯದ ಕೆಲಸ ಮಾಡ್ತಿದ್ದಾರೆ. ಮುಂಡಕ್ಕೈ, ಚೂರಲ್ಮಲ, ಅಟ್ಟಮಲದಲ್ಲಿ ಶೋಧ ಕಾರ್ಯಾಚರಣೆ ನಡೆದಿದೆ. ಅಷ್ಟೇ ಅಲ್ಲದೆ ಚಾಲಿಯಾರ್ ನದಿ ಉದ್ದಕ್ಕೂ ಮೃತದೇಹಕ್ಕಾಗಿ ಹುಡುಕಾಟ ನಡೆಸಲಾಗುತ್ತಿದೆ. ನದಿಯಲ್ಲಿ ಸುಮಾರು 80ರಿಂದ 90 ಕಿಲೋಮೀಟರ್ ದೂರ ಮೃತದೇಹ ಕೊಚ್ಚಿ ಹೋಗಿವೆ. ಸುಮಾರು 80 ಕಿಲೋಮೀಟರ್ ದೂರದ ನಿಲಂಬೂರಿನಲ್ಲಿ 25ಕ್ಕೂ ಅಧಿಕ ಮೃತದೇಹ ಪತ್ತೆಯಾಗಿವೆ. ಕೊಚ್ಚಿ ಬಂದ ಮೃತದೇಹಗಳು ಸೂಚಿಪಾರ ಫಾಲ್ಸ್ನಲ್ಲಿ ಬೀಳ್ತಿವೆ. ಹೀಗಾಗಿಯೇ ಜಲಪಾತಕ್ಕೆ ನಿರ್ಬಂಧ ಹೇರಲಾಗಿದೆ. ಜಲಪ್ರಳಯದಲ್ಲಿ ಮುಳುಗಿ ಹೋದವರಿಗೆ ಮೈಸೂರು ಜಿಲ್ಲಾಡಳಿತ ನೆರವಿನ ಹಸ್ತ ನೀಡಿದೆ. ಬರೋಬ್ಬರಿ 30 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಯನಾಡಿಗೆ ಕಳಿಸಿದ್ದಾರೆ. ಬಿಸ್ಕೆಟ್, ಕೊಡೆ, ಗಮ್ ಬೂಟ್ಸ್, ಅಕ್ಕಿ ಚೀಲ, ಟಾರ್ಪಲಿನ್ ಸೇರಿದಂತೆ ಹಲವಾರು ವಸ್ತುಗಳನ್ನು ಮಿಲಿಟರಿ ಕ್ಯಾಂಪ್ಗೆ ಹಸ್ತಾಂತರಿಸಿದ್ದಾರೆ. ಪ್ರವಾಹದ ಹೊಡೆತಕ್ಕೆ ಸಿಕ್ಕ ಅದೆಷ್ಟೋ ಮಂದಿ ಕೈಕಾಲು ಕಳೆದುಕೊಂಡಿದ್ದಾರೆ. ಕೆಲವರಂತೂ ಬದುಕಿದ್ದು ಸತ್ತಂತಹ ಸ್ಥಿತಿಗೆ ತಲುಪಿದ್ದಾರೆ. ಇಂಥವರಿಗೆಲ್ಲ ಮೇಪ್ಪಾಡಿ ಮೆಡಿಕಲ್ ಕ್ಯಾಂಪ್ನಲ್ಲಿ ಧಾರವಾಡ ಮೂಲದ ಡಾಕ್ಟರ್ ಆದರ್ಶ್, ಡಾಕ್ಟರ್ ಪ್ರಿಯಾಂಕಾ ಚಿಕಿತ್ಸೆ ನೀಡುತ್ತಿದ್ದಾರೆ.
ಎಲ್ಲ ಕಳ್ಕೊಂಡಿದಾರಲ್ಲ, ಸಡನ್ ಆಗಿ ಅವ್ರಿಗೂ ಹೆಂಗ್ ರಿಯಾಕ್ಟ್ ಮಾಡ್ಬೇಕಂತ ಗೊತ್ತಾಗಲ್ಲ. ಈ ಕನ್ನಡಕ ಹಾಳಾಗಿರುತ್ತೆ ಅಥವಾ ಕೇಳ್ವಿ ಮಿಷನ್ ಹಾಳಾಗಿರುತ್ತಲ್ಲ, ಅದನ್ನ ಇಮಿಡಿಯೇಟ್ ಕೊಟ್ರೆ ಅವ್ರಿಗೂ ಡೇ ಟು ಡೇ ಆಕ್ಟಿವಿಟಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಿಯರಿಂಗ್ ಏಡ್ಸ್ ಮತ್ತೆ ಕನ್ನಡಕನ ಫ್ರೀ ಆಯ್ತು ಕೊಡೋದಕ್ಕಂತ ಬಂದಿರೋದು. ಇತ್ತ ಹಿಮಾಚಲ ಪ್ರದೇಶದಲ್ಲಿ ಮೆಗಾ ಸ್ಫೋಟಕ್ಕೆ ಭೂಕುಸಿತವಾಗಿದೆ. ಪ್ರವಾಹ ಸೃಷ್ಟಿಯಾಗಿ 80 ಅಧಿಕ ರಸ್ತೆಗಳ ಸಂಚಾರ ಬಂದ್ ಆಗಿದೆ. ಲಾಹೌಲ್ನ ರಸ್ತೆಯಲ್ಲೂ ಕೊಚ್ಚಿ ಹೋಗಿ ಕಂದಕಗಳೇ ಸೃಷ್ಟಿಯಾಗಿವೆ. ರಸ್ತೆ ರಿಪೇರಿ ಮಾಡುವ ಕೆಲಸ ಮಾಡ್ತಿದೆ ಭಾರತೀಯ ಸೇನೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.